ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ಈ ಜೂನ್ ಮಾಸದಲ್ಲಿ ಏನೆಲ್ಲ ಆಗುತ್ತೆ? 3ನೇ ಮನೆಯಲ್ಲಿ ಶನಿ ಮತ್ತು 6ನೇ ಮನೆಯಲ್ಲಿ ಗುರು ಇದ್ದರೂ ಈಗ 7ನೇ ಮನೆ ಗುರು ಇದ್ದೇನೆ. ಕಮ್ಮಿ ನಿಮಗೆ 3ನೇ ಮನೆಯಲ್ಲಿ ಶನಿ ಸಂಪತ್ತನ್ನು ಕೊಟ್ಟರೆ 7ನೇ ಮನೆಯಲ್ಲಿ ಗುರು ಶುಕ್ರರು ಏಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಭಾಗ್ಯೋದಯವಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಈ ಮಾಸದಲ್ಲಿ. ಈ ಒಂದು ಮಾಸ ಅಂತ ಹೇಳ್ಬೋದು. ಈ ಮಾಸವನ್ನು ನೀವೇನಾದರೂ ಕಣ್ಮುಚ್ಚಿ ಕೂತ್ಕೊಂಡ್ರೆ ಅನುಭವಿಸೋಕೆ ಆಗಲ್ಲ. ಭಗವಂತ ಈಗಲೂ ಏನು ಕಮ್ಮಿ ಮಾಡಿಲ್ಲ ನಿಮಗೆ. ಯಾಕಂತಂದರೆ ಕಣ್ಣಿಗೆ ಬೇಕಾದನ್ನು ತಿಂತಾ ಇದ್ದೀರಾ, ಕಣ್ಣಿಗೆ ಬೇಕಾಗಿರೋದನ್ನು ಉಟ್ಕೋತಾ ಇದ್ದೀರಾ. ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶನಿ ಇದ್ದರೂ ಕೂಡ, ಅಂದರೆ ಶನಿ ದೋಷ ಕೂಡ ಇಲ್ಲ ಈಗ ಮಕರ ರಾಶಿಯವರಿಗೆ ಅಂತ ಹೇಳ್ಬೋದು. ಕಣ್ಣಿಗೆ ಬೇಕಾದ ಕಡೆ ಓಡಾಡ್ತಾ ಇದ್ದೀರಾ. ನೀವು ಓಡಾಡ್ತಕ್ಕಂಥ ಕಾರಲ್ಲೇ ಮಕರ ರಾಶಿಯವರು ಮತ್ತು ಒಳ್ಳೆಯ ವಾಹನಗಳನ್ನೇ, ಆದರೆ ನಿಮ್ಮ ಜಾತಕದಲ್ಲಿ ಏನಾದರೂ ನಷ್ಟ ಯೋಗಗಳು ಅಂತಕ್ಕಂಥದ್ದು ಇದ್ದರೆ ಸ್ವಲ್ಪ ಸಮಸ್ಯೆಗಳು ಆದರೆ ಟೋಟಲ್ ಆಗಿ ನಾನು ಹೇಳ್ತೇನೆ, ಗುರು ಮತ್ತು ಶನಿ ಇವರಿಬ್ಬರು ಕೂಡ 100ಕ್ಕೆ 100 ಭಾಗ ಸಪೋರ್ಟ್ ಅಂತಕ್ಕಂಥದ್ದನ್ನು ಈ ಮಕರ ರಾಶಿಯವರಿಗೆ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ರಾಶ್ಯಾಧಿಪತಿಯಾಗಿರುವಂಥ ಶನಿ, ಅಂದರೆ ಮಕರ ರಾಶಿಗೆ ರಾಶ್ಯಾಧಿಪತಿ ಬಂದು ಶನಿದೇವ 3ನೇ ಮನೆಯಲ್ಲಿ ಇದ್ದಾನೆ. ಇನ್ನು ಗುರು ಸಪ್ತಮ ಸ್ಥಾನದಲ್ಲಿ, ಅಂದರೆ ನಷ್ಟ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಜಯಸ್ಥಾನದಲ್ಲಿದ್ದಾನೆ. ನಷ್ಟ ಆಗೋಕ್ಕೆ ಬಿಡೋದೇ ಇಲ್ಲ ರೀ. ನೀವು ಕೈ ಹಾಕಿದ ಇದೆಲ್ಲ ಬಹಳಷ್ಟು ಅನುಕೂಲಗಳಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಜಯ ನಿಮ್ಮದೇ ಅಂತ ಹೇಳ್ಬೋದು. ಆದರೆ ಎಚ್ಚರಿಕೆಯಿಂದ ವ್ಯವಹರಿಸತಕ್ಕಂಥದ್ದು ಕೆಲಸವನ್ನು ಮಾಡಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಧನಭಾವದಲ್ಲಿ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಇದ್ದಾನೆ. ಆ ರಾಹು ಏನು ಮಾಡ್ತಾನೆ ಅಂತಂದರೆ, ಬೇರೆಯವರಿಂದ ದೃಷ್ಟಿದೋಷ ನೋಡಿ, ದೃಷ್ಟಿದೋಷದಲ್ಲಿ 4 ವಿಧಗಳು: ಹಿತದೃಷ್ಟಿ, ಅಹಿತದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿ. ಜೊತೆಗೆ ಶತ್ರು ಬಾಧೆಗಳು, ಹಿತಶತ್ರು, ಅಹಿತಶತ್ರು ಮತ್ತು ಕ್ರೂರ ಶತ್ರು, ನೀಚ ಶತ್ರು. ಈ ಶತ್ರು ಬಾಧೆಗಳು ಅಥವಾ ದೃಷ್ಟಿ ದೋಷಗಳು ಅಧಿಕವಾಗಿ ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಯ್ಯೋ, ನಿನ್ನೆ ಮೊನ್ನೆ ನೋಡಿದರೆ ಹೆಂಗಿದ್ದೆ, ಇವಾಗ ಹಿಂಗಾಗೋಗ್ಬಿಟ್ಟಿದ್ನಲ್ಲಪ್ಪ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬರ್ಬೋದು. ಯಾರಾದರೂ ಮುಂಚೆನೇ ಅಂದರೆ ಮಚ್ಚೆ ಇರೋ ನಾಲ್ಗೆಯಲ್ಲಿ ಹೇಳಿದರು ಅಂದರೆ ಇನ್ನಷ್ಟೇ ಮುಗೀತು ಅವ್ರ ಜೀವನ. ಬರೀ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಜಾಗ್ರತೆ ವಹಿಸಿ ಸ್ನೇಹಿತರೆ. ಮತ್ತು ದೋಷಕ್ಕೆ ಕಲ್ಲಿನ ಬಂಡೆ ಕೂಡ ಸಿಡಿಯುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ನಿಜ ಅದು. ಅಂತ ದೊಡ್ಡವರು ಅನುಭವಸ್ಥರು ಹೇಳ್ತಾರೆ, ಈಗಲೂ ಕೂಡ ಹೇಳ್ತಾರೆ. ಈ ಮಾತು ಸುಳ್ಳಲ್ಲ, 100ಗೆ 100% ಸತ್ಯ. ಮತ್ತು ಅರ್ಥ ಮಾಡ್ಕೊಳ್ಳಿ, ಎಲೆಮರೆ ಕಾಯಿ ರೀತಿ ಜೀವನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಬುದ್ಧಿ ಏನು ಗೊತ್ತಾ? ನಿಮ್ಮಲ್ಲಿ ಏನಾದರೂ 1000 ರೂಪಾಯಿ ಇತ್ತು ಅಂದರೆ 10,000 ಇರೋ ರೀತಿ ತೋರಿಸ್ಕೊಳ್ಳೋಕೆ ಮುಂದಾಗ್ತೀರಾ, ಬಹಿರಂಗ ಪಡಿಸೋಕೆ ಮುಂದಾಗ್ತೀರಾ, ಮತ್ತು ಹೆಚ್ಚಾಗಿ ಶೋಕಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಸಾಲ ಮಾಡಿ ಆದರೂ ತುಪ್ಪ ತಿನ್ನೋಂಥ ದೊಡ್ಡವರು ಏನು ಹೇಳ್ತಾರೋ ಅದಕ್ಕೆ ತಕ್ಕಂತೆ ನೀವು ನಡ್ಕೋತೀರಾ. ಸುಮ್ಮನೆ ಖರ್ಚು ಮಾಡ್ತೀರಾ, ಸುಮ್ಮನೆ ಕಾಸ್ಟ್ಲಿ ಊಟ ಮಾಡ್ತೀರಾ, ಸುಮ್ಮನೆ ಶತ್ರುಗಳ ಮುಂದೆ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಳ್ಳೋದು, ಆಭರಣ ಹಾಕ್ಕೊಳ್ಳೋದು, ಕಾಸ್ಟ್ಲಿ ಕಾರಲ್ಲಿ ಹೋಗೋದು, ಇವೆಲ್ಲವನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಅದಕ್ಕೆ ಹೇಳೋದು, ಈ ಮಕರ ರಾಶಿಯವರಿಗೆ ದೃಷ್ಟಿದೋಷ, ಶತ್ರು ಬಾಧೆ ಅಂತಕ್ಕಂಥದ್ದು ಈ ಜೂನ್ ಮಾಸದಲ್ಲಿ ಕಟ್ಟಿಟ್ಟ ಬುತ್ತಿ, ಅಂದರೆ ತುಂಬಾ ಆಗುತ್ತೆ ದೃಷ್ಟಿದೋಷ. ಇದರಿಂದ ಏನಾದರೂ ನೀವು ಬಚಾವಾಗಿ ಬಂದರೆ ನಿಮ್ಮನ್ನು ಹಿಡಿಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಷ್ಟು ಜೀವನ ಪರಿವರ್ತನೆ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ಸೂರ್ಯಚಂದ್ರರಿಗೆ ಗ್ರಹಣ ಅಂತಕ್ಕಂಥದ್ದು ಇಲ್ಲ ಅಂತ ಅಂದಿದ್ರಿ, ಆದರೆ ಅವರನ್ನು ಯಾರು ಕೂಡ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಅಂತಿದ್ರೆ. ಅಂದರೆ ಸೂರ್ಯಚಂದ್ರನಿಗೂ ಕೂಡ ಗ್ರಹಣ ತಪ್ಪಿದ್ದಲ್ಲ, ಆದರೆ ರಾಹು ಮತ್ತು ಕೇತುಗಳು ಗ್ರಹಣಗಳನ್ನು ಉಂಟು ಮಾಡ್ತಾರೆ. ಜ್ಞಾಪಕ ಇರ್ಬೋದು, ನಾವು ಚಿಕ್ಕ ಮಕ್ಕಳಲ್ಲಿ ವಯಸ್ಸಾಗಿರ್ತಕ್ಕಂಥ, ಅಂದರೆ ತುಂಬ ನಾವು ಚಿಕ್ಕವರಿದ್ದಾಗ ವಯಸ್ಸಾಗಿರ್ತಕ್ಕಂಥವರು ಹೇಳೋರು, ರಾಹು ಕೇತು ಅನ್ನೋ ರಾಕ್ಷಸ ಬಂದು ಸೂರ್ಯಚಂದ್ರನನ್ನು ನುಂಗ್ಬಿಡ್ತಾರೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆಮೇಲೆ ಅವರು ಈಚೆ ಬರ್ತಾರೆ, ಹೌದಲ್ವಾ? ಹಾಗೆ ಮನುಷ್ಯನಿಗೆ ಕಷ್ಟ ಅನ್ನುವಂಥದ್ದು ಬರುತ್ತೆ. ಇನ್ನು ಮಕರ ರಾಶಿಯವರ ಒಂದು ಭವಿಷ್ಯದಲ್ಲಿ ಏನು ಹೇಳುತ್ತೆ? ಈ ಮಾಸದಲ್ಲಿ ದೃಷ್ಟಿದೋಷ, ಶತ್ರುಬಾಧೆ. ಹಾಗಾದರೆ ನೀವು ಏನು ಮಾಡಬೇಕು? ಹೆಚ್ಚಾಗಿ ನಾನೊಂದು ಮಂತ್ರ ಹೇಳ್ತೀನಿ, ಅದನ್ನು ಬಾಯಲ್ಲಿ ಬಯಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಓಂ ಸುದರ್ಶನಾಯ ನಮಃ ಅಂತ, ಅಂದರೆ ನೋಡಿ, ಓಂ ಸುದರ್ಶನಾಯ ನಮಃ ಅಂತ ಈ ಮಂತ್ರವನ್ನು ನೀವು ಜಪಿಸಿ. ಅಥವಾ ನೀವು ಆಧ್ಯಾತ್ಮಿಕ ಚಿಂತಕರಾಗಿದ್ದರೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನ ವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧಾಸ್ತ್ರಾಣಿ ಸಂಹರ
ಮೃತ್ಯುರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತ ಜ್ವಾಲ ಪರಿವೃತಾಯ ಸರ್ವದಿಕ್ ಶೋಭನಕರಾಯ ಓಂ ಪಟ್ ಪರಬ್ರಹ್ಮಿಣೇ ಪರಂ ಜ್ಯೋತಿಷೇ ನಮಃ. ಈ ಮಂತ್ರವನ್ನು ಹೇಳಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಯೋಗಗಳಿದೆ. ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಮಂತ್ರವನ್ನು ಹೇಳ್ಕೋಬೇಕು. ಈ ಮಂತ್ರನ ನಾನು ಹೇಳಿದ್ನಲ್ಲ, ಅದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ನೀವು ಪೂಜೆ ಆದಮೇಲೆ ಓದಬೇಕಾದ್ರೆ ನೋಡ್ಕೊಂಡು ಓದಿ. ಅದನ್ನು ಬಯಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೂ ಕೂಡ ನೀವು ಅದನ್ನು ಬರ್ಕೊಂಡು ಬಯಟ್ ಮಾಡಿಕೊಂಡು ನೀವು ಈ ಮಂತ್ರನ ಜಪಿಸಿ. ಖಂಡಿತ ನಿಮಗೆ ಯಾವುದೇ ನರದೃಷ್ಟಿ ಇದು ಮತ್ತು ಯಾರೇ ಜನದೃಷ್ಟಿ ಆಗಿರ್ಬೋದು, ಶತ್ರು ಬಾಧೆ ಇರ್ಬೋದು, ಎಂಥದೇ ಬಾಧೆಗಳಿದ್ರೂ ಕೂಡ ಎಲ್ಲ ಪರಿಹಾರ ಆಗುತ್ತೆ. ಆದಷ್ಟು ಪ್ರಯತ್ನ ಪಡಿ, ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಮತ್ತು ಶನಿಯನ್ನು ಜಪಿಸಿ. ಯಾಕಂದರೆ ನಿಮಗೆ ರಾಶ್ಯಾಧಿಪತಿ ಬಂದು ಮಕರ ರಾಶಿಗೆ ಶನಿ ಆಗಿರೋದ್ರಿಂದ ನೀವು ಆದಷ್ಟು ಶನಿ ದೇವರ ಆರಾಧನೆ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಪ್ರತಿದಿನ ಶನಿ ಆರಾಧನೆ ಮಾಡ್ಕೊಳ್ಳಿ. ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗಿ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನೋಡಿ, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಂ ಶನೀಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಕಮೆಂಟನ್ನು ಮಾಡಿ. ನಿಮ್ಮ ಕಮೆಂಟ್ ನಮಗೆ ತುಂಬಾ ಖುಷಿ ಕೊಡುತ್ತೆ. ವಿಡಿಯೋ ಶೇರ್ ಆಗಲಿ ಸ್ನೇಹಿತರೆ. ಮತ್ತು ಹಾಗೆ ನಿಮ್ಮ ಸ್ನೇಹಿತರಿಗೆ, ಮಕರ ರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ಮಾತ್ರ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನೋಡೋದ್ರಲ್ಲ ಮಕರ ರಾಶಿ ಜೂನ್ ಇನ್ನೇನು ನಾವು ಕೊನೆ ಹಂತದಲ್ಲಿದ್ದೀವಿ. ಜೂನ್ ತಿಂಗಳ ಕೊನೆ ಡೇಟಲ್ಲಿದ್ದೀವಿ. ಅಂದರೆ ಇವತ್ತಾಗಲೇ 25 ಅನಿಸುತ್ತೆ. ಅಂದರೆ 24 ಇವತ್ತು. ಆಲೆ ಇನ್ನೇ 6 ದಿವಸ ಹೋದರೆ ನೆಕ್ಸ್ಟ್ ಜುಲೈ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ತಿಂಗಳ ಕೊನೆ ವಾರದ ಜ್ಯೋತಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಸ್ನೇಹಿತರೆ? ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ರಾಯರು, ಹಾಗೆ ಶನಿದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ.